ಇವತ್ತಿನ ವಿಡಿಯೋದಲ್ಲಿ ಸಿಗಿದ ಅವರೆಬೇಳೆ ಸಾಂಬಾರು, ಅದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದಿಗೆ ಮಾಡ್ತಾಯಿದ್ದೀನಿ. ಅದು ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ತೆಂಗಿನಕಾಯಿ ಕೂಡ ಬಳಸ್ತಾ ಇಲ್ಲ ನಾನು. ಇದೊಂದನ್ನು ಹಾಕಿ ಮಾಡಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ವೆಲ್ಕಮ್ ಟು ವಿಜೂಸ್ ಕಿಚನ್. ನಮಸ್ಕಾರ, ನಾನು ವಿಜಯಲಕ್ಷ್ಮಿ. ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಈಗ ನಾನಿಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದು ಇದು ಹುಚ್ಚೆಳ್ಳು ಅಂದರೆ ಇಂಗ್ಲೀಷಲ್ಲಿ ನೈಜರ್ ಸೀಡ್ಸ್ ಅಂತಾರೆ. ಇದು ಎಲ್ಲ ಕಡೆನೂ ಸಿಗುತ್ತೆ, ನಿಮಗೆ ಸುಲಭವಾಗಿ ಸಿಗುತ್ತೆ. ನಾನು ಬಿಗ್ ಬಾಸ್ಕೆಟಲ್ಲೇ ತರಿಸಿದ್ದು ನೈಜರ್ ಸೀಡ್ಸ್ ಅಂತ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದು ಪುಡಿ ಮಾಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಈ ಥರ ಹಾಲನ್ನ ತಗೊಳ್ಬೇಕಾಗುತ್ತೆ. ಒಂದು 2-3 ಸಲ ರುಬ್ಬಿ ಈ ಥರ ಹಾಲು ತಗೊಂಡ್ರೆ ನೋಡಿ ಈ ಥರ ಇರುತ್ತೆ ಹಾಲು. ಈಗ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಗೆಡ್ಡೆ ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗೆ ಹುರ್ಕೊಳ್ಬೇಕು. ಸಣ್ಣೂರಿಲೇ ಹುರ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಹಸಿ ಈರುಳ್ಳಿ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೋಸ್ಕರ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಹುರಿದ್ಮೇಲೆ ಅದಕ್ಕೆ ಖಾರದ ಪುಡಿ, ಒಂದು 2 ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕಿ ಈ ಥರ ರುಬ್ಬಿಟ್ಕೊಳ್ಳಿ. ಇಲ್ಲಿ ತೆಂಗಿನಕಾಯಿ ಬಳಸ್ತಾ ಇಲ್ಲ ನಾನು. ನೋಡಿ, ಇಸ್ಕಿದವರೆಬೇಳೆ ಈ ಥರ ಒಂದು ಅರ್ಧ ಈರುಳ್ಳಿಗೆ ಒಂದು ಸ್ವಲ್ಪ ರುಬ್ಬಿರೋ ಖಾರನೂ ಹಾಕಿ ಕಲಸಿ ಈ ಥರ ಇಟ್ಕೊಳ್ಳಿ. ಒಗ್ಗರಣೆ ಹಾಕುವಾಗ ಈ ಥರ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಇಲ್ಲಿ 1 ಸ್ಪೂನಷ್ಟು ಎಣ್ಣೆ, ಒಂದು 2 ಸ್ಪೂನಷ್ಟು ತುಪ್ಪನೂ ಹಾಕಿ ಜೀರಿಗೆ ಹಾಕಿದ್ದೀನಿ. ಘಮ ಘಮ ಅಂತ ಇರುತ್ತೆ ನೋಡಿ. ಈ ಥರ ಕಲಿಸ್ಬಿಟ್ಟು ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ಘಮ ಇರುತ್ತೆ, ತುಂಬಾ ಟೇಸ್ಟೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಘಮ ಘಮ ಅಂತ ಇದೆ. ಅದು ಒಗ್ಗರಣೆಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಅವರೆಬೇಳೆನೂ ಸಹ ಹಾಕಿ ಇನ್ನೊಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ಒಂದೇ ಒಂದು ಟೊಮೆಟೊನ 4 ಹೋಳಾಗಿ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳಿ. ಯಾಕಂದರೆ ಟೊಮೆಟೊದು ಹುಳಿ ಬಿಟ್ಕೊಳ್ಬಾರ್ದು ಜಾಸ್ತಿ, ಅದಕ್ಕೆ ಒಂದೇ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು. ಮತ್ತು ರುಬ್ಬಿರೋ ಖಾರನೂ ಹಾಕಿ ರುಚಿಗೆ ಉಪ್ಪು ಹಾಕಿ ಒಂದು 1/4 ಗಂಟೆ ಅಥವಾ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಒಂದೇ ಸಮ ಬೇಯ್ತಾ ಇರಬೇಕು. ಈ ಥರ ಬೆಂದಮೇಲೆ ಹುಚ್ಚೆಳ್ಳು ರುಬ್ಬಿಟ್ಟಿದ್ವಲ್ಲ, ಅದ್ರ ಹಾಲನ್ನು ಸಹ ಹಾಕ್ಕೊಳ್ಳಿ. ಇದನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಇನ್ನೂ ಒಂದು 10 ನಿಮಿಷ ಬೇಯಿಸಿದ್ರೆ ನೋಡಿ ಕಲರ್ ಕೂಡ ಚೇಂಜ್ ಆಯಿತು. ಇವಾಗ ಮೊದಲು ರೆಡ್ಡಿಶ್ ಆಗಿತ್ತು, ಇವಾಗ ಹಾಲು ಹಾಕಿದ ತಕ್ಷಣ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದು ಒಂದು 10 ನಿಮಿಷ ಕುದಿದ್ಮೇಲೆ ಬಿಸಿ ಬಿಸಿ ಮುದ್ದೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಮಸ್ತಾಗಿರುತ್ತೆ. ಊರಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಯಾಕೆ ತಡ, ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು ವೆರಿ ಮಚ್.